ಪ್ರಿಯರೇ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳಲಿರುವ ಕತೆ ನಾನು ಇಲ್ಲಿಯವರೆಗೂ ಹೇಳಿರುವ ಎಲ್ಲಾ ಕತೆಗಳಿಗಿಂತಲೂ ಬಹಳ ಭಿನ್ನ ಮತ್ತು ಅಷ್ಟೇ ಭಯಾನಕ. ಇದು ಕೇವಲ ಕಥೆಯಲ್ಲ, ನಂಬಲಸಾಧ್ಯವಾದ ಸತ್ಯ. ಇದು ನನ್ನ ಅಮ್ಮನ ತಾಯಿಯ ಊರಿನಲ್ಲಿ ನಡೆದ ಘಟನೆ. ಅದೊಂದು ಕುಗ್ರಾಮ. ಆ ಹಳ್ಳಿಯ ವಾತಾವರಣವೇ ಒಂಥರ ವಿಚಿತ್ರ. ಅಲ್ಲಿನ ವಿವರಿಸಲಾಗದ ಎಷ್ಟೋ ಸಂಗತಿಗಳಿಗೆ ನನ್ನ ದಿವಂಗತ ಅಜ್ಜ ಅಜ್ಜಿ ಸೇರಿದಂತೆ ಇಡೀ ಊರಿನ ಜನರೇ ಸಾಕ್ಷಿಯಾಗಿದ್ದರು. ಆ ಹಳ್ಳಿಗೆ ಹೋಗುವ ದಾರಿಯಲ್ಲಿ ಒಂದು ನಿರ್ದಿಷ್ಟ ರಸ್ತೆ ಇದೆ. ಹಗಲಿರಲಿ ಅಥವಾ ಇರುಳಿರಲಿ ಆ ರಸ್ತೆಯಲ್ಲಿ ವಾಹನ ಚಲಾಯಿಸುವುದೆಂದರೆ ಎಂತಹ ಧೈರ್ಯವಂತನಿಗೂ ಎದೆಯಲ್ಲಿ ನಡುಕ ಹುಟ್ಟುತ್ತಿತ್ತು. ಅಲ್ಲಿನ ಸ್ಥಳೀಯ ಬಸ್ ಚಾಲಕರು, ಕಾರು ಮತ್ತು ಬೈಕ್ ಸವಾರರು ಹೇಳುವ ಪ್ರಕಾರ ಆ ನಿರ್ದಿಷ್ಟ ಜಾಗಕ್ಕೆ ಬರುತ್ತಿದ್ದಂತೆಯೇ ವಾತಾವರಣದಲ್ಲಿ ಏನೋ ಬದಲಾವಣೆಯಾಗುತ್ತಿತ್ತು. ಎದೆಯ ಮೇಲೆ ಕಲ್ಲು ಇಟ್ಟಂತೆ ಉಸಿರುಗಟ್ಟುತ್ತಿತ್ತಂತೆ. ಅಷ್ಟೇ ಅಲ್ಲ, ವಿಚಿತ್ರವೆಂದರೆ ನೇರವಾಗಿದ್ದ ರಸ್ತೆ ಇದ್ದಕ್ಕಿದ್ದಂತೆ ಚಾಲಕರ ಕಣ್ಣಿಗೆ ಎರಡು ದಿಕ್ಕಿನಲ್ಲಿ ಕವಲೊಡೆದಂತೆ ಕಾಣುತ್ತಿತ್ತು. ನಿಜವಾದ ದಾರಿ ಯಾವುದು, ಮಾಯೆಯ ದಾರಿ ಯಾವುದು ಎಂದು ತಿಳಿಯದೆ ಚಾಲಕರು ಗೊಂದಲಕ್ಕೀಡಾಗುತ್ತಿದ್ದರು. ಆ ಗೊಂದಲವೇ ಆ ರಸ್ತೆಯನ್ನು ಸಾವಿನ ರಸ್ತೆಯನ್ನಾಗಿ ಮಾಡಿತ್ತು. ಎಷ್ಟೋ ಅಮಾಯಕರು ಅಲ್ಲಿಯೇ ಪ್ರಾಣ ಕಳೆದುಕೊಂಡರು. ಬೈಕ್ ಸವಾರರು ಅಲ್ಲಿನ ಅದೃಶ್ಯ ಶಕ್ತಿಯ ಹೊಡೆತಕ್ಕೆ ಸಿಕ್ಕಿ ಸೀಟಿನಿಂದ ಹಾರಿ ದೂರಕ್ಕೆ ಎಸೆಯಲ್ಪಡುತ್ತಿದ್ದರು. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದರು. ಅಪಘಾತದಲ್ಲಿ ಬದುಕುಳಿದವರು ಭಯದಿಂದ ನಡುಗುತ್ತಾ ಒಂದು ಭಯಾನಕ ಸತ್ಯವನ್ನು ಹೇಳುತ್ತಿದ್ದರು. ಅಪಘಾತಕ್ಕೂ ಮುನ್ನ ಅವರು ಹೆದ್ದಾರಿಯ ಮನುಷ್ಯನನ್ನು ನೋಡಿದ್ದಾರಂತೆ. ಮರಾಠಿಯಲ್ಲಿ ಇವನನ್ನು ಗಾಡಿವಾನ್ ಅಂದರೆ ಸಂದೇಶವಾಹಕ ಎಂದು ಕರೆಯುತ್ತಾರೆ. ಅಲ್ಲಿ ನಡೆಯುತ್ತಿದ್ದ ಎಲ್ಲಾ ದುಷ್ಟ ಘಟನೆಗಳಿಗೆ, ಸಾವು ನೋವುಗಳಿಗೆ ಇವನೇ ಕಾರಣನಾಗಿದ್ದ. ಬದುಕುಳಿದವರು ಆತನ ವಿಕಾರವಾದ ಮುಖ ಮತ್ತು ಭಯಾನಕ ರೂಪವನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತಿದ್ದರು. ಈಗ ಕಥೆಯ ರೋಚಕ ತಿರುವು ಕೇಳಿ. ಒಮ್ಮೆ ನನ್ನ ಚಿಕ್ಕಪ್ಪನ ಸ್ನೇಹಿತನೊಬ್ಬ ತನ್ನ ಕಾರಿನಲ್ಲಿ ಪುಣೆಯಿಂದ ನಮ್ಮ ಹಳ್ಳಿಗೆ ಬರುತ್ತಿದ್ದ. ಅಂದು ಆಕಾಶದಲ್ಲಿ ಪೂರ್ಣ ಚಂದ್ರನಿದ್ದ. ಅಂದರೆ ಅದು ಹುಣ್ಣಿಮೆಯ ರಾತ್ರಿ. ಅವನಿಗೆ ಈ ಸಾವಿನ ಸಂದೇಶವಾಹಕನ ಬಗ್ಗೆ ಮೊದಲೇ ತಿಳಿದಿತ್ತು. ಆ ನಿರ್ದಿಷ್ಟ ರಸ್ತೆಗೆ ಬರುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಆ ಗಾಡಿವಾನ್ ಅವನ ಕಣ್ಣೆದುರೇ ಪ್ರತ್ಯಕ್ಷನಾದ. ಆ ಪ್ರೇತವು ತನ್ನ ಎರಡೂ ಕೈಗಳನ್ನು ವಿರುದ್ಧ ದಿಕ್ಕಿನಲ್ಲಿ ತೋರಿಸುತ್ತಾ ಚಾಲಕನ ದಾರಿ ತಪ್ಪಿಸಲು ಯತ್ನಿಸಿತ್ತು. ಆದರೆ ನನ್ನ ಚಿಕ್ಕಪ್ಪನ ಸ್ನೇಹಿತ ಎದೆಗುಂದಲಿಲ್ಲ. ಆ ಆಕೃತಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ದೈವದ ಮೇಲೆ ಭಾರ ಹಾಕಿ ಸರಿಯಾದ ದಾರಿಯಲ್ಲೇ ವಾಹನ ಚಲಾಯಿಸಿಕೊಂಡು ಸುರಕ್ಷಿತವಾಗಿ ಮನೆಗೆ ತಲುಪಿದ. ಆ ನಂತರ ಈ ರಹಸ್ಯವನ್ನು ಭೇದಿಸಲು ಹೊರಟಾಗ ಬೆಚ್ಚಿ ಬೀಳುವ ಸತ್ಯವೊಂದು ಹೊರಬಂತು. 1970ರ ದಶಕದ ಆರಂಭದಲ್ಲಿ ಮುಂಬೈನಿಂದ ಬಂದ ವ್ಯಕ್ತಿಯೊಬ್ಬ ಇದೇ ಜಾಗದಲ್ಲಿ ಭೀಕರ ಅಪಘಾತಕ್ಕೆ ಸಿಲುಕಿದ್ದನಂತೆ. ಕಾರು ಹೊತ್ತಿ ಉರಿಯುತ್ತಿತ್ತು. ಆತ ಒಳಗೆ ನರಳಾಡುತ್ತಿದ್ದ. ಆದರೆ ಪೊಲೀಸ್ ಕೇಸ್ ಆಗುತ್ತೆ, ಕೋರ್ಟ್ ಕಚೇರಿ ಅಂತೆಲ್ಲ ತೊಂದರೆಯಾಗುತ್ತೆ ಎಂದು ಹೆದರಿ ದಾರಿಯಲ್ಲಿ ಹೋಗುವ ಯಾರೊಬ್ಬರು ಆತನ ಸಹಾಯಕ್ಕೆ ಬರಲಿಲ್ಲವಂತೆ. ಕಣ್ಣೆದುರೇ ಆತ ಸುಟ್ಟು ಕರಕಲಾದ. ಆ ಅಸಹಾಯಕ ಸಾವು ಮತ್ತು ಜನರ ಮೇಲಿನ ಅತೀವ ಕೋಪವೇ ಆತನನ್ನು ಪ್ರೇತವನ್ನಾಗಿ ಮಾಡಿತ್ತು. ಆತನ ಆಕ್ರೋಶವೇ ಅಲ್ಲಿ ನಡೆಯುತ್ತಿದ್ದ ಎಲ್ಲ ಸಾವು ನೋವುಗಳಿಗೆ ಕಾರಣವಾಗಿತ್ತು. ಕೊನೆಗೆ ಊರಿನ ಹಿರಿಯರೆಲ್ಲ ಸೇರಿ ದೇವಾಲಯದ ಅರ್ಚಕರನ್ನು ಕರೆಸಿ ಆ ಹೆದ್ದಾರಿಯಲ್ಲಿ ದೊಡ್ಡ ದೈವಿಕ ಆಚರಣೆಯನ್ನು ನಡೆಸಿದರು. ಹೋಮ ಹವನಗಳನ್ನು ಮಾಡಿ ಆ ಅತೃಪ್ತ ಆತ್ಮಕ್ಕೆ ಶಾಂತಿ ಕೋರಿದರು. ಪವಾಡವೆಂಬಂತೆ ಅಂದಿನಿಂದ ಆ ಗಾಡಿವಾನ್ ಮತ್ತೆಂದು ಯಾರಿಗೂ ಕಾಣಿಸಿಕೊಳ್ಳಲಿಲ್ಲ. ಆ ರಸ್ತೆಯಲ್ಲಿ ನಡೆಯುತ್ತಿದ್ದ ನಿಗೂಢ ಅಪಘಾತಗಳ ಸರಣಿ ಶಾಶ್ವತವಾಗಿ ನಿಂತು ಹೋಯಿತು. ಕೊನೆಗೂ ಆ ಹಳ್ಳಿಯಲ್ಲಿ ಮತ್ತೆ ಶಾಂತಿ ನೆಲೆಸಿತು.